ಜಾತಿ ಗಣತಿ ವರದಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಯಾವುದೇ ಸಮೀಕ್ಷೆಗೆ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಕ್ಲಾರಿಟಿ ಪಡೆಯೋ ಸಲುವಾಗಿ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ಜನಗಣತಿ ವಿಷಯವಾಗಿ ಏನ್ ಹೇಳಿದ್ರು ನೋಡೋಣ. 15ರಲ್ಲಿ ಏನು ಜ್ಞಾಪಕ ಇಲ್ಲಪ್ಪ. ಯಾರು ಬಂದಿರೋದಂತೂ ಇಲ್ಲ ಬಿಡಿ. ಜಾತಿ ಗಣತಿನ ನೀವು ಒಪ್ಕೊಳ್ತೀರಾ? ನಾವು ಒಪ್ಕೊಳ್ಳಲ್ಲ. ಎಲ್ಲ ಒಂದೇ ಅನ್ನೋದಕ್ಕಿಂತ ಜಾಸ್ತಿ ಇವ್ರು ಎಲ್ಲಿ ಬಂದು ಮಾಡಿದ್ದಾರೆ ಏನು ಗೊತ್ತೇ ಇಲ್ಲ. 15ರಲ್ಲಿ ಮಾಡಿದ್ದು 25ರಲ್ಲಿ ಕೇಳಿದ್ರೆ ಯಾರಿಗ್ರಿಗೆ ಜ್ಞಾಪಕ ಇರುತ್ತೆ? ಅದನ್ನ ಯಾರಾದ್ರೂ ಲೆಕ್ಕ ಹಾಕ್ತಾರ? 15ರಿಂದ 25ವರೆಗೂ ಯಾರ್ಯಾರು ಎಷ್ಟೆಷ್ಟು ಜನ ಎಲ್ಲಿ ಹೋಗಿದ್ದಾರೋ, ಎಲ್ಲಿ ಬಂದಿದ್ದಾರೋ, ಯಾರಿದ್ದಾರೋ, ಯಾರಿಲ್ವೋ ಯಾರಿಗೂ ಗೊತ್ತು. ಕರ್ನಾಟಕದಲ್ಲೇ ಇದ್ದಾರೆ ಎಲ್ರೂ. ಮತ್ತೆ ಹೊರಗಡೆನೂ ಹೋಗಿರಲ್ವಾ? ಹೊರಗಡೆಯವ್ರು ಒಳಗೆ ಬಂದಿಲ್ವಾ? ಹಿಂದೂಗಳು ಕಮ್ಮಿ ಇದ್ದಾರೆ, ಗೌಡ್ರದಂತೂ ತುಂಬಾ ಕಮ್ಮಿ ಮಾಡಿದ್ದಾರೆ, ಲಿಂಗಾಯತರು ಕಮ್ಮಿ ಆಗಿದ್ದಾರೆ, ಎಲ್ಲರದು ಕಮ್ಮಿ ಬಂದಿದೆ. ಅದನ್ನ ಹೇಗೆ ನಾವು ಒಪ್ಕೊಳ್ಳೋದು? ನಮ್ಗೆ ಬಂದು ಕೇಳೇ ಇಲ್ವಲ್ಲ. ಇದು ಸರಿ ಇಲ್ಲ ಇದು ಮಾಡಿರೋದು. ಕಳೆದ ನಾವು 40 ವರ್ಷದಿಂದ ಇದೇ ಬೀದಿಲಿ ಇದೇ ಮನೇಲಿ ಇರುವಂಥದ್ದು. ಸರ್ಕಾರಿ ರೆಪ್ರೆಸೆಂಟೇಟಿವ್ಸ್ ಯಾರು ಬಂದ್ಬಿಟ್ಟು ನಮಗೆ ಜಾತಿ ಗಣತಿ ಮಾಡಿ ನೀವು ಯಾವ ಜಾತಿ ಏನು ಅಂತ ಕೇಳಿಲ್ಲ. ಬಟ್ ಈಗ ನೋಡಿದ ರಿಪೋರ್ಟ್ ನೋಡ್ದ ಅಂತಂದ್ರೆ ಯಾವುದೋ ಒಂದು ಸಮುದಾಯದವ್ರದ್ದು ಹೈಯೆಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಆ ಸಮುದಾಯನ ಒಟ್ಟಾಗಿ ತೋರಿಸ್ತಾ ಇದ್ದಾರೆ. ಆದ್ರೆ ಹಿಂದೂಗಳನ್ನ ಇವರು ಎಲ್ಲ ವಿಂಗಡಿಸಿ ಇಲ್ಲಿ ಹಿಂದೂಗಳಲ್ಲಿ ಜಾತಿ ಅಂತ ಮಾಡಿದ್ದಾರೆ. ಬಟ್ ಬೇರೆಯವರ ಒಂದು ಸಮಾಜದಲ್ಲೂ ಕೂಡ ಅವ್ರದ್ದು ಸುಮಾರು ಜಾತಿಗಳಿದೆ. ಅವ್ರನ್ನೆಲ್ಲ ಒಗ್ಗಟ್ಟು ಮಾಡ್ಬಿಟ್ಟು ಹಿಂದೂಗಳನ್ನ ಮಾತ್ರ ಸಪರೇಟ್ ಮಾಡಿದ್ರೆ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. 1999 ಏಪ್ರಿಲ್ 10 ಇದೀವಿ ಸರ್. 2015ರಲ್ಲಿ ಯಾರಾದರೂ ಸಮೀಕ್ಷೆಗೆ ಅಂತ ಬಂದಿದ್ದಾರೆ ಅಧಿಕಾರಿಗಳು? ಯಾರು ಇಲ್ಲ ಸರ್, ಎಲ್ಲರೂ ಒಂದೇ ಸರ್. ಅದೆಲ್ಲ ಇಟ್ಕೋಬಾರ್ದು ಸರ್. ಕರೆಕ್ಟ್ ಆದಂಥ ಜಾತಿ ಗಣತಿ ಯಾರೂ ಮಾಡೇ ಇಲ್ಲ. ಓಟ್ಗೋಸ್ಕರವಾಗಿ ಒಂದು ಮುಸ್ಲಿಮ್ಸರೇ ಜಾಸ್ತಿ ಇದ್ದಾರೆ ಅಂತ ಹೇಳಿರ್ಬೋದು. ಆದರೆ ಬೇರೆ ಯಾರು ದೇಶದಲ್ಲಿ ಜನವೇ ಇಲ್ವಾ ಅಂತ. ನಮ್ಮ ಮನೆಗೆ ಸರ್ ನಾವು ಒಂದು 20 ವರ್ಷ ಆಯ್ತು ಸರ್. ಇವತ್ತು ಮನೆ ಕಟ್ಟಿ 18 ವರ್ಷ ಆಯಿತು. ಜಾತಿ ಗಣತಿಗೆ ಯಾವುದೇ ಒಂದು ಸರ್ಕಾರದ ವ್ಯಕ್ತಿ ಆಗಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಲಿ ಯಾರು ಇವತ್ತಿನವರೆಗೂ ನಮಗೆ ಬಂದೇ ಇಲ್ಲ ಸರ್. ನಮ್ಮ ಮನೆಗೆ ಯಾವ ಜಾತಿ ಗಣತಿ ವಿಚಾರವಾಗಿ ಯಾವ ಅಧಿಕಾರಿಗಳು ಸಿಬ್ಬಂದಿ ಆಗಲಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ನಮ್ಮ ತಂದೆಗೂ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ ಇವರು ಯಾವಾಗ ಜಾತಿ ಗಣತಿ ಮಾಡಿದ್ರು, ಯಾವ ಆಧಾರದಲ್ಲಿ ಈ ವರದಿಗಳನ್ನ ಕೊಟ್ಟಿದ್ದಾರೆ ಅಂತ. ಜಾತಿ ಗಣತಿಗೆ ಅಂದ್ರೆ ಯಾವಾಗ ಒಂದು 10 ವರ್ಷಕ್ಕೆ ಹಿಂದೆ ಮಾಡಿರೋದು ಇದು ಅವೈಜ್ಞಾನಿಕ. ಇದು ಮಾಡೋದು ಸರಿ ಇಲ್ಲ, ಅವೈಜ್ಞಾನಿಕವಾದ ಕೆಲಸ ಇದು. ಒಂದು 65ನೇ ವಾರ್ಡ್ ಅಲ್ಲಿ ಬಂದು ಅಲ್ಲಿ ತಾವು ಬರ್ಸಿದ್ದೀರಾ? ಬರ್ಸಿದ್ವಿ. ನಿಮ್ಮ ಇಡೀ ಏರಿಯಾಗೆ ಬಂದಿದ್ದಾರೆ? ಇಡೀ ಏರಿಯಾಗೆ ಬಂದು 65ನೇ ವಾರ್ಡ್ ಅಲ್ಲಿ ಸಂಪೂರ್ಣ ಆಯ್ತು. ಅದು ಹೆಚ್ಚು ಕಡಿಮೆ ಒಂದು 2 ವರ್ಷದ ಹಿಂದೆನ ಬಂದಿದ್ರು ಸರ್. ನಿಮ್ಮ ಮನೇಲಿ ಗಾಡಿ ಐತಾ, ಟಿವಿ ಐತಾ, ಜಮೀನ್ ಐತಾ, ಎಂಪ್ಲಾಯಿಗಳು ಇದಾರ ಅಂತೇಳಿ ಕೇಳಿದ್ರು ಸರ್. 2011ರಲ್ಲಿ ಬಂದು ಅಲ್ಲೆಲ್ಲ ಇಡೀ ಊರಾಗ ಮಾಡಿದಾರೆ. ಇಡೀ ಊರಾಗ ಮಾಡಿದ್ರು. ಏನೇನು ಕೇಳಿದ್ರು? ಅದು ಬಂದ್ರಿ ಅದೇ ರೀ. ಈಗ ಮನ್ಯಾಗ ಎಷ್ಟು ಬಂದಿದ್ರಿ ಏನಿಲ್ಲ ಅಂತಂದು ಅಷ್ಟ ಕೇಳ್ಬೋದ್ರಿ. ಜಾತಿ ಏನು ಕೇಳಿಲ್ಲ ಬಿಡ್ರಿ ಅವ್ರು. ಅವ್ರು ಬೇರೆ ಓನೇ ಹೋಗ್ಯಾರಿ ಕೇಳ್ಕೊಂತ ನಮ್ಗೆ ಅಷ್ಟು ಕೇಳಿದ್ರೆ ನಾವು ಅಷ್ಟು ಹೇಳ್ಬಿಟ್ಟಿವ್ರಿ ಅಷ್ಟೇ ರೀ. ಜಾತಿ ಗಣತಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಮನೆಗೂ ಬಂದಿದ್ದಾರೆ. ಎಲ್ಲ ಬಂದು ಮಾಡಿ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಕೆಲವೊಬ್ರು ಬಂದೇ ಇಲ್ಲ ನಮ್ಮ ಮನೆಗೆ, ಜಾತಿ ಕೇಳೇ ಇಲ್ಲ. ನಾವು ಅದನ್ನ ಹೇಳಕ್ಕಾಗಲ್ಲ. 102 ಈಗ ಜನ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ಬೇಕಾ ಸರ್? ಜನ ಸುಳ್ಳು ಹೇಳಲ್ಲ, ಸುಳ್ಳು ಹೇಳಕ್ ಹೋಗಲ್ಲ ಈ ವಿಚಾರದಲ್ಲಿ. ಅದರಿಂದ ದೊಡ್ಡ ಲಾಭ ನಷ್ಟ ಇಲ್ಲ ಅವ್ರಿಗೆ, ಅದರಲ್ಲಿ ದೊಡ್ಡದೇನಿಲ್ಲ. ನನ್ನ ಪ್ರಕಾರ ದಿ ಸರ್ವೆ ಮಾನಿಟರಿಂಗು ಅಬ್ಸಲ್ಯೂಟ್ಲಿ ಆಗಿಲ್ಲ. ಎನ್ಯೂಮಿರೇಟರ್ಸನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಸಿಲ್ಲ. ಜವಾಬ್ದಾರಿಗಳು ಫಿಕ್ಸ್ ಆಗಿಲ್ಲ. ಮೇ ಬಿ ಬೈ GPS ಅಲ್ಲಿ ಪಂಚ್ ಆಗಬೇಕದು ಅಂತಾನೋ. ಈಗ ಟೆಕ್ನಾಲಜಿ ಎಲ್ಲ ಇದೆ. ಹಾಗಾಗಿ ನನ್ನ ಪಾಯಿಂಟ್ ಇಷ್ಟೇ ರಾಜಕಾರಣಿಗಳಿಗೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಪತ್ರಿಕೆನವರೋ ಅಥವಾ ಟಿ ವಿನವರೋ ನಾವು ಸಮೀಕ್ಷೆ ಮಾಡ್ತೀವಿ ರಾಜಕಾರಣದಲ್ಲಿ, ನಾವು ಸ್ಯಾಂಪಲ್ ತಗೋತೀವಿ. ನೀವು ಅದನ್ನು ಒಪ್ಪಲ್ಲ. ಪೂರ್ತಿ ಮಾಡಿದ್ದೀರಾ ಅಂತ ಕೇಳ್ತಾರೆ. ಪೂರ್ತಿ ಮಾಡಿದ್ದೀರಾ? ಹೆಂಗೆ ನಂಬೋದು ಇದನ್ನು ನೀವು ಕರೆಕ್ಟಾಗಿ ಮಾಡಿದ್ದೀರಿ ಅಂತ? ಅದರದ್ದು ಡಾಟಾ ಇದೆಯಾ ನಿಮ್ಮ ಹತ್ರ? ಕೇಳ್ತಾರೆ. ಇದೀರಾ? ಇವೆಲ್ಲ ನಂಬಕ್ಕಾಗಲ್ಲ ಹೇಳ್ತೀರೋ ಇಲ್ವೋ? ಫೇರ್. ಈಗ ಈ ಸಮೀಕ್ಷೆಗೆ ಬನ್ನಿ. ಇದರಲ್ಲಿ ಇಷ್ಟು ಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳಬೇಕಾ ಕೇಳಬಾರ್ದ? ಪ್ಲಸ್ ಡಾಟಾ ಇದೆಯಾ? ಡಾಟಾ ಕೊಡಿ ಅಂತಂದರೆ ಕೊಡ್ತೀರೋ? ಇದೆಯೋ ನಿಮ್ಮ ಹತ್ರ ಡಾಟಾ? ಟ್ರಾನ್ಸ್ಪರೆಂಟ್ ಆಗಿರಬೇಕಲ್ಲ ಈ ವಿಷಯದಲ್ಲಿ. ದ್ಯಾಟ್ ಇಸ್ ದ ಪ್ರಾಬ್ಲಮ್. ಇದರಲ್ಲಿ ದಿ ಕಮಿಟಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನನ್ನು ನಂಬಿಸಿದ್ದಾರೆ ಅಲ್ಲಿಯ ಅಧಿಕಾರಿಗಳು ಅಥವಾ ಅಲ್ಲಿಯ ಎನ್ಯುಮರೇಟರ್ಸು. ಇದಿಷ್ಟು ಗಂಭೀರವಾದ ಗಲಾಟೆಗೆ ದಾರಿ ಆಗತ್ತೆ ಅನ್ನೋ ಪ್ರಜ್ಞೆ ಬಹುಶಃ ಯಾರಿಗೂ ಇತ್ತೋ ಇಲ್ವೋ, ಕಾಟಾಚಾರಕ್ಕೆ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಯಾರು ಸೀರಿಯಸ್ ವೋಟರ್ಸ್ ಲಿಸ್ಟ್ ಆದರೆ ಗಲಾಟೆ ಆಗ್ತಿತ್ತು. ಮಿಸ್ ಆಯಿತು ಅಂದರೆ ಅದನ್ನೇ ನಮ್ಮ ಕೈಲಿ ಸರಿಯಾಗಿ ಮಾಡೋಕ್ಕಾಗಿಲ್ಲ ಇನ್ನೂ. ನೀವು 130 ಕೋಟಿ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ 1000 ಕೆಲಸದ ಮಧ್ಯೆ ಇದೊಂದು ಎನ್ಯುಮರೇಷನ್ ಅಂತ ಹಾಕಿಬಿಟ್ಟು ಟೀಚರ್ಸನ್ನು ಕಂಡಿದ್ದಕ್ಕೆಲ್ಲ ಕರ್ಕೊಂಬಂದು ರಸ್ತೆಗೆ ಬಿಟ್ಬಿಟ್ಟು ಆ ಟೀಚರ್ಗಳು ಬರ್ಕೊಂಡ್ರು ಹೋದ್ರು. ಅಷ್ಟೇ ಇದಾಗಿರೋದು.
ಇದನ್ನು ಒಪ್ಪುವ ಮನೋಸ್ಥಿತಿಗೆ ಸರ್ಕಾರ ಬರೋದು ಬೆಟ್ರು ಅಷ್ಟೇ. ವಾಸ್ತವತೆ ಅರ್ಥ ಎಸ್. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ಪ್ರಮಾಣದ ತಡೆ ನೀಡಲು ನಿರಾಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದವರೆಗೂ ವಕ್ಫ್ ಮಂಡಳಿಗಳಿಗೆ ಮುಸ್ಲಿಮೇತರ ಸದಸ್ಯರ ನೇಮಕ ಮಾಡದಂತೆ ಮತ್ತು ವಕ್ಫ್ ಆಸ್ತಿಗಳಲ್ಲಿ ಯಾವುದೇ ಬದಲಾವಣೆ ಮಾಡದಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಕೇಂದ್ರ ಸರ್ಕಾರ 1 ವಾರದೊಳಗೆ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ಮುಂದಿನ ವಿಚಾರಣೆಯನ್ನು ಮೇ 5ಕ್ಕೆ ಮುಂದೂಡಿದೆ. ಈ ಮಧ್ಯೆ ಇನ್ನು ಹಿಂಸಾಚಾರ ಪೀಡಿತ ಮುರ್ಷಿದಾಬಾದ್ಗೆ ರಾಜ್ಯಪಾಲ ಸಿವಿ ಆನಂದ್ ಬೋಸ್ ಭೇಟಿ ಕೊಡೋದಕ್ಕೆ ಮುಂದಾದ್ರು. ಆದರೆ ಸದ್ಯ ಬೇಡ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇತ್ತ ನಾಳೆ ಮಂಗಳೂರಿನಲ್ಲಿ ವಕ್ಫ್ ವಿರೋಧಿ ಪ್ರತಿಭಟನೆ ನಡೆಯುತ್ತೆ. ಇನ್ನು ಬೆಂಗಳೂರು ಹೆದ್ದಾರಿಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಕಾನೂನು ಪ್ರಕಾರ ಅನುಮತಿ ಪಡೆದ ಜಾಗದಲ್ಲಿ ಮಾತ್ರ ಪ್ರತಿಭಟಿಸಲಿ ಅಂತ ಹೇಳಿದೆ. ಇನ್ನು ಸುಪ್ರೀಂ ಕೋರ್ಟ್ ಕೊಟ್ಟ ಮಧ್ಯಂತರ ಆದೇಶ ಮತ್ತು ಕೇಂದ್ರದ ಪರವಾದ ಏನಿದೆ ದೊಡ್ಡ ವ್ಯತ್ಯಾಸ ಏನಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಸ್ಟೇಟಸ್ ಕೋ ಇರಲಿ, ಬೇಡ ಏನು ಟಚ್ ಮಾಡಬೇಡಿ ಅಂತ, ಡಿನೋಟಿಫೈ ಮಾಡಬೇಡಿ ಯಾವುದನ್ನೂ, ಯೂಸರ್ ಬೈ ಕಾನೂನಿನ ಪ್ರಕಾರದಲ್ಲಿ ಮಾಡಕ್ಕೆ ಹೋಗಬೇಡಿ. ನಾವು ತೀರ್ಮಾನ ಮಾಡೋಣ ಏನಾರು ಒಂದು ಅಂತ ಅಂದ್ಕೊಂಡಿದ್ದಾರೆ. ಮಾಡ್ಬೋದು, ಮಾಡಲಿ, ಕೇಳಿಸ್ಲಿ, ವಾದ ಪ್ರತಿವಾದಗಳನ್ನೆಲ್ಲ ಕೇಳ್ಕೊಳ್ಳಿ, ಅದೇನೇನಿದೆ ನೋಡ್ಬಿಡೋಣ. ಒಂದು 7 ದಿನ ಟೈಮ್ ಕೊಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಅನ್ನೋದನ್ನು ಒಪ್ಪಿದೆ, ಆಲ್ ರೈಟ್, ವಿ ವಿಲ್ ನಾಟ್ ಡೂ ಇಟ್ ಅಂತ ಒಪ್ಪಬೇಕು, ಬೇರೆ ದಾರಿ ಇಲ್ಲ. ಕೋರ್ಟ್ ಹೇಳಿದೆ. ಅಲ್ಲಲ್ಲ, ಇಲ್ಲಿದ್ರೆ ತಡೆ ಕೊಡ್ತಿದ್ರು, ಈಗ ತಡೆ ಇಲ್ಲ. ತಡೆ ಇದೆಯೋ ಇಲ್ವೋ, ಬಟ್ ಇದನ್ನೆಲ್ಲ ಚೇಂಜ್ ಮಾಡಕ್ಕೆ ಬರಲ್ಲ. ಮಾಡಿದ್ರೆ ಕೋರ್ಟ್ ನಾಳೆ ಒಪ್ಪಲ್ಲ ಅದನ್ನು. ಹಾಗಾಗಿ ನಡೀಲಿ, ಅದೇನು ನಡೆಯುತ್ತೋ ನೋಡೇ ಬಿಡೋಣ. ವಾದ ಪ್ರತಿವಾದಗಳು ನಡಿಬೇಕಲ್ಲ. 70 ಜನ ಅರ್ಜಿದಾರಿದ್ದಾರೆ, ಸುಪ್ರೀಂ ಕೋರ್ಟ್ ಏನೋ 5 ಜನಕ್ಕೆ ಕೇಳ್ತೀವಿ ಅಂತಿದ್ದಾರಂತೆ. ಆಯಿತು, ಅದು ಆಗೋಗ್ಲಿ, ನೋಡೋಣ. ಆ ಕಡೆ ಮುರ್ಷಿದಾಬಾದ್ಗೆ ಹೋಗಬೇಡಿ ಅಂತ ಗವರ್ನರ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಈ ಕಡೆ ಹೈಕೋರ್ಟ್ಗೆ ಒಂದು ರಿಪೋರ್ಟ್ ಹಾಕಿದ್ದಾರೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ನವರು, ಅದರಲ್ಲಿ ಒಪ್ಕೋತಾರೆ ಹಿಂದೂಗಳನ್ನು ಹೇಗೆ ಟಾರ್ಗೆಟ್ ಮಾಡಿದ್ದಾರೆ, ಹೇಗೆ ಜನ ಸೇರಿದ್ದಾರೆ, ಹೇಗೆ ಆ ದಿನ ಅಲ್ಲಿ ಗಲಾಟೆ ಆಗತ್ತೆ ಅನ್ನೋ ಮೊದಲೇ ಪೂರ್ವ ವರದಿಗಳು ಇದ್ದವು. ಇಲ್ಲಿವರೆಗೂ ಏನು ಬಿಡ್ತಾ ಇದ್ಲು ಬುರುಡೆನ ಈ ಮೇಡಮು, ಬಿಜೆಪಿ ಅವ್ರು ಮಾಡಿಸಿದ್ದು. BSF ದುಡ್ಡು ಕೊಟ್ಟು ಹೊಡೆಸಿದ್ದಾರೆ ಅಂತ ಹೇಳಿದಾಳೆ. ಈ ತರಲೆ ದೇಶದ್ರೋಹಿ ಮೇಡಮ್ ತರ ಒಳ್ಳೆ, ಅದು ದೇಶದ್ರೋಹದ ಮಾತಲ್ವಾ? BSF ದುಡ್ಡು ಕೊಟ್ಟು ಹೊಡೆಸಿದ್ದಾರೆ ಅಂತ ದೇಶದ್ರೋಹ ಅಲ್ವಾ? ಸೆಡಿಷನ್ ಅಲ್ವಾ ಅದು? ಯಾರಾದ್ರೂ ಬೇಕಂತ ವಾಟ್ ಇಸ್ ದಿಸ್? ಎಸ್. ಇನ್ನು ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷ ವಿಚಾರ ಸಂಬಂಧ ಮಸೂದೆಗಳ ಅಂಗೀಕಾರಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ್ದ ಗಡುವಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಾಂಗ ಮತ್ತು ಶಾಸಕಾಂಗದ ಜಾಗದಲ್ಲಿ ನ್ಯಾಯಾಂಗದ ಪ್ರವೇಶವಾಗ್ತಾ ಇದೆ, ಇದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ದಾರೆ. ಇನ್ನು ರಾಷ್ಟ್ರಪತಿಗಳಿಗೆ ಕೋರ್ಟ್ ನಿರ್ದೇಶನ ನೀಡಲು ಸಾಧ್ಯ ಇಲ್ಲ, ಕೋರ್ಟ್ಗಳು ಸೂಪರ್ ಪಾರ್ಲಿಮೆಂಟ್ಗಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಜನ ನ್ಯಾಯಾಂಗ ಮೇಲೆ ವಿಶ್ವಾಸ ಕಳೆದುಕೊಳ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ದೇಶ ಏನಾಗ್ತಾ ಇದೆ ಅಂತ ಪ್ರಶ್ನಿಸಿದ್ದಾರೆ. These are directed to the president by a recent judgment. Where are we heading? What is happening in the country? We have to be extremely sensitive. It is not a question of someone filing a review or not. We never bargained for democracy for this day. President being called upon to decide in a time-bound manner. If not, becomes law. So we have judges who... ಜನ ರಾಜಕೀಯ ವ್ಯವಸ್ಥೆ ಮತ್ತು ಪಾಸಿಬಲಿ ನ್ಯಾಯಾಂಗನೂ ಇರ್ಬೋದು, ಅಫ್ಕೋರ್ಸ್ ಕಾರ್ಯಾಂಗ, ಅದರಲ್ಲಿ ಅನುಮಾನನೇ ಇಲ್ಲ. ನಂಬಿಕೆ ಕಳ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ ಅಂತಲ್ಲ, ಅನಿವಾರ್ಯತೆಯಿಂದ ಬೇರೆ ಆಲ್ಟರ್ನೇಟಿವ್ ಬದಲಿ ವ್ಯವಸ್ಥೆಗಳಿಲ್ಲದೆ ಒಪ್ಪಿಕೊಂಡು ಸುಮ್ಮನಿದ್ದಾರೆ, ಜೊತೆಗೆ ಸಾಗಬೇಕಾಗಿದೆ ಅಷ್ಟೇ. ಬಟ್ ಈ ನ್ಯಾಯಾಂಗ ಮತ್ತು ಶಾಸಕಾಂಗದ ಈ ಪ್ರಶ್ನೆ ಪ್ರವೇಶ ಆಗ್ಬೋದಾ, ಇದು ಇಂದು ನೆನ್ನೆಯ ವಾದ ಅಲ್ಲ. ಆಯಾಯ ಹಂತಗಳಲ್ಲಿ ಅದೊಂದೊಂದು ಪೀಕ್ಗೆ ಹೋಗುತ್ತೆ, ದೊಡ್ಡ ಚರ್ಚೆಯಾಗಿ ಗಲಾಟೆಯಾಗಿ ನಿಲ್ಲತ್ತೆ. ಈಗ ಇದು ಯಾಕೆ ಮುನ್ನೆಲೆಗೆ ಬಂದುಬಿಟ್ಟಿದೆ ಮತ್ತೆ ಆ ಚರ್ಚೆ ಅಂದರೆ, ರಾಷ್ಟ್ರಪತಿಗಳಿಗೆ ಗಡುವು ಹಾಕಿದ್ದನ್ನು ಬಹಳ ಜನ ಒಪ್ಪೋ ಸ್ಥಿತಿನಲ್ಲಿಲ್ಲ. 3 ತಿಂಗಳೊಳಗೆ ಇತ್ಯರ್ಥ ಒಪ್ಪೋ ಸ್ಥಿತಿಲಿಲ್ಲ. ಗವರ್ನರ್ಗಳದ್ದು ಇನ್ಯಾರ್ಯಾರ್ದು ಅದೆಲ್ಲ ಓಕೆ, ರಾಷ್ಟ್ರಪತಿಗಳಿಗೆ ಹಾಕಿದ್ದನ್ನು ಒಪ್ಪೋ ಸ್ಟೇಜಲ್ಲಿ ಇಲ್ಲ ಬಹಳ ಜನ. ಯಾಕಂದರೆ ದಿ ಅಪಾಯಿಂಟ್ಮೆಂಟ್ ಸ್ಟ್ಯಾಂಡ್ಸ್ ವಿತ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದನ್ನು ಹಾಕಕ್ಕೆ ಮೊದಲು ಸುಪ್ರೀಂ ಕೋರ್ಟ್ ಕೂಡ ಗಾನ್ ಫಾರ್ ಲಿಟ್ಲ್ ಮೋರ್ ಕನ್ಸಲ್ಟೇಷನ್ಸ್ ಅನ್ಸತ್ತೆ, ಕನ್ಸಲ್ಟೇಷನ್ಗೆ ಹೋಗ್ಬೋದಾಗಿತ್ತು. ಈಗೇನಾಗ್ತಿದೆ, ರಿವರ್ಸ್ ಪ್ರಶ್ನೆಗಳು ಕೋರ್ಟ್ ಮೇಲೆ ಬಂದ್ಬಿಡ್ತಾ ಇದೆ. ಆ ಜಡ್ಜ್ ಹಿಂಗೆ ಆಯ್ತಲ್ಲ ಅದಕ್ಕೇನು ಮಾಡಿದ್ರಿ, ಇದು ಹಿಂಗೆ ಆಯ್ತಲ್ಲ ಇದಕ್ಕೇನು ಮಾಡಿದ್ರಿ, ಅದಕ್ಕೆ ಹಂಗೆ ಆಯ್ತಲ್ಲ, ಇದು ರಿವರ್ಸ್ ಆಗ್ತಾ ಇದೆ ಈಗ. ದಿಸ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಇನ್ ಎ ಗುಡ್ ಗೆಸ್ಟ್. ಇದರಲ್ಲಿ ಎರಡನೇದು, ಈ ಪವರ್ ಏನಿದೆ, ಶಾಸನವನ್ನು ಮಾಡುವ ಹಕ್ಕು ಮತ್ತು ಆ ಶಾಸನವನ್ನು ತಿರಸ್ಕರಿಸುವ ಹಕ್ಕು ಸುಪ್ರೀಂ ಕೋರ್ಟ್ ಮುಗಿರೋವಂಥದ್ರಲ್ಲಿ ಅದು ತುಂಬ ಗೋಜಲಲ್ಲಿದೆ. ಯಾಕಂದರೆ ಎಲ್ಲಾನು ತಿರಸ್ಕರಿಸ್ತೀವಿ ಸುಪ್ರೀಂ ಕೋರ್ಟ್ ಅಂದರೆ ಕತೆ ಕೈ ಹಾಕಿದ್ದೀವಿ, ಹಂಗಾರೆ ಶಾಸಕಾಂಗ ಜನರಿಂದ ಎಲೆಕ್ಟ್ ಆಗಿ ಬಂದಿರೋದು ಅಂತ ಇವ್ರ ವಾದ. ಪ್ರಯೋಜನ ಏನು? ಅದನ್ನು NAC ನ್ಯಾಷನಲ್ ಅಕೌಂಟಬಿಲಿಟಿ ಮಾಡೋಣ ಜಡ್ಜಸ್ಗೆ ಅಂತಂದರೆ ಅದನ್ನು ಬೇಡ, ಅದು ಸುಪ್ರೀಂ ಕೋರ್ಟೇ ಹೊಡೆದಾಕ್ಬಿಟ್ಟಿದೆ.
ಅದಕ್ಕೊಂದು ಪ್ರಶ್ನೆ ಇದೆ, ನಿಮ್ಮದು ನೀವೇ ಹೊಡೆದಾಕೊಳ್ಳಿ ಅಂತ. ಹಾಗಾಗಿ ಇದನ್ನೆಲ್ಲ ಬೆಟರ್ ಲೆವೆಲ್ಸಲ್ಲಿ ಡಿಸ್ಕಷನ್ಗೆ ತಗೋಬೇಕು. ಒಂದು ಇತ್ಯರ್ಥ. ಎಸ್.